ಆತ್ಮೀಯ ಕುಲ ಬಂಧುಗಳೇ, ಎಲ್ಲರಿಗೂ ನಮಸ್ಕಾರ. ತಮಗೆಲ್ಲ ತಿಳಿದಿರುವಂತೆ ಪ್ರತಿಷ್ಠಾನದ ಪ್ರೇರಕ ಶಕ್ತಿಯಾಗಿರುವ ಶ್ರೀ ಜೆ.ಪಿ. ನಾರಾಯಣ ಸ್ವಾಮಿಯವರ ಹುಟ್ಟುಹಬ್ಬ ಫೆಬ್ರವರಿ 2ನೇ ತಾರೀಕು. ಹಾಗೆಯೇ 2019 ಇಸವಿಯ ಫೆಬ್ರವರಿ 2ರಂದೇ ಶ್ರೀ ಜೆ.ಪಿ. ನಾರಾಯಣ ಸ್ವಾಮಿ ಪ್ರತಿಷ್ಠಾನವು ತನ್ನ ಸಾಮಾಜಿಕ ಸೇವಾ ಕಾರ್ಯಕ್ರಮಗಳಿಗಾಗಿ ಲೋಕಾರ್ಪಣೆಯಾಯಿತು. ಆ ದಿನದಿಂದ ಪ್ರತಿಷ್ಠಾನವು ಪ್ರತಿ ವರ್ಷ ಫೆಬ್ರವರಿ 2ನೇ ತಾರೀಕಿನಂದು ಶ್ರೀ ಜೆ.ಪಿ.ಎನ್ ರವರ ಜಯಂತಿಯನ್ನು ಮತ್ತು ಶ್ರೀ ಜೆ.ಪಿ.ಎನ್ ಪ್ರತಿಷ್ಠಾನದ ವಾರ್ಷಿಕೋತ್ಸವ ಅಂಗವಾಗಿ ರಾಜ್ಯಾದ್ಯಂತ ಎಲ್ಲ ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ಹಲವು ಸಾಮಾಜಿಕ ಸೇವಾ ಕಾರ್ಯಕ್ರಮಗಳ ಮೂಲಕ ಆಚರಣೆ ಮಾಡಲಾಗುತ್ತಿದೆ. ಈ ವರ್ಷವೂ ಸಹ ಶ್ರೀ ಜೆ.ಪಿ.ಎನ್ ರವರ 73ನೇ ಜಯಂತಿ ಮತ್ತು ಪ್ರತಿಷ್ಠಾನದ 6ನೇ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ವಿವಿಧ ಸೇವಾ ಚಟುವಟಿಕೆಗಳ ಮೂಲಕ ಆಚರಣೆ ಮಾಡೋಣ. ಎಲ್ಲ ಜಿಲ್ಲೆ ಮತ್ತು ತಾಲೂಕು ಸಮಿತಿಯ ಸಂಚಾಲಕ ಬಂಧುಗಳು ತಮ್ಮ ವ್ಯಾಪ್ತಿಯಲ್ಲಿ ಬರುವ ಹಾಗೂ ತಮ್ಮ ಕೈಲಾದ ಮಟ್ಟಿನಲ್ಲಿ ವಿವಿಧ ಸಾಮಾಜಿಕ ಸೇವಾ ಚಟುವಟಿಕೆಗಳನ್ನು ಹಮ್ಮಿಕೊಂಡು ಆಚರಣೆ ಮಾಡಬೇಕೆಂದು ಶ್ರೀ ಜೆ.ಪಿ. ನಾರಾಯಣ ಸ್ವಾಮಿ ಪ್ರತಿಷ್ಠಾನದ ಆಶಯವಾಗಿದೆ. ತಾವು ತಮ್ಮ ವ್ಯಾಪ್ತಿಯಲ್ಲಿ ಆಚರಣೆ ಮಾಡಿದ ಕಾರ್ಯಕ್ರಮಗಳ ಬಗ್ಗೆ ಫೋಟೋಗಳನ್ನು ಈ ಗ್ರೂಪಿನಲ್ಲಿ ಹಂಚಿಕೊಳ್ಳಬೇಕೆಂದು ಮನವಿ. ಈ ಹಿನ್ನೆಲೆಯಲ್ಲಿ ಕೇಂದ್ರ ಸಮಿತಿಯು ಬೆಂಗಳೂರಿನ ಶೇಷಾದ್ರಿಪುರಂನಲ್ಲಿರುವ ಮಾತೃಶ್ರೀ ಮನೋವಿಕಾಸ ಕೇಂದ್ರ, ಬುದ್ಧಿಮಾಂದ್ಯ ಮಕ್ಕಳ ಆರೋಗ್ಯ ಕಾಳಜಿಯ ವಸತಿ ಕೇಂದ್ರದಲ್ಲಿ ದಿವ್ಯಾಂಗ ಮಕ್ಕಳೊಂದಿಗೆ ಸಹಭೋಜನ ವ್ಯವಸ್ಥೆ, ಕೇಕ್ ಕಟಿಂಗ್ ಮತ್ತು ಸಿಹಿ ಹಂಚುವುದು ಹಾಗೂ ಆ ಮಕ್ಕಳಿಗೆ 1 ವರ್ಷಕ್ಕೆ ಬೇಕಾಗುವ ಊಟ ಮತ್ತು ಬಟ್ಟೆಗಳ ಬಾಬತ್ತು 10,50,000 ಹಣದ ಚೆಕ್ ಅನ್ನು ನೀಡಲಾಗುತ್ತಿದೆ. ಈ ಕಾರ್ಯಕ್ರಮದಲ್ಲಿ ಪ್ರತಿಷ್ಠಾನದ ಸಂಸ್ಥಾಪಕ ಅಧ್ಯಕ್ಷರು ಹಾಗೂ ಪೋಷಕರು ಮತ್ತು ಎಲ್ಲ ಟ್ರಸ್ಟಿಗಳು ಭಾಗವಹಿಸುತ್ತಾರೆ. ಇದೇ ರೀತಿ ಪ್ರತಿಷ್ಠಾನದ ವತಿಯಿಂದ ಪ್ರತಿ ವರ್ಷವೂ ನೀಡಲಾಗುವ ವಿದ್ಯಾರ್ಥಿ ವೇತನ ವಿತರಣಾ ಕಾರ್ಯಕ್ರಮಗಳು ರಾಜ್ಯದ 7 ಪ್ರಮುಖ ಕೇಂದ್ರಗಳಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ನಡೆಯಲಿದೆ. ಬನ್ನಿ ಎಲ್ಲರೂ ಸೇರಿ ಶ್ರೀ ಜೆ.ಪಿ. ನಾರಾಯಣ ಸ್ವಾಮಿ ಎಂಬ ದಿವ್ಯ ಚೇತನವನ್ನು ಅವರ ಹುಟ್ಟುಹಬ್ಬದಂದು ನೆನೆಯೋಣ. ಅಂದು ಅರ್ಥಪೂರ್ಣವಾದ ಸರಳ ಸಾರ್ಥಕ ಸೇವೆ ಸಲ್ಲಿಸುವ ಮೂಲಕ ನೀವು ನಾವೆಲ್ಲರೂ ಸೇರಿ ನಮ್ಮ ಜಿಲ್ಲಾ ತಾಲೂಕುಗಳಲ್ಲಿ ಶ್ರೀ ಜೆ.ಪಿ. ನಾರಾಯಣ ಸ್ವಾಮಿ ಪ್ರತಿಷ್ಠಾನದ ವಾರ್ಷಿಕೋತ್ಸವವನ್ನು ಆಚರಿಸೋಣ. ಜೆ.ಪಿ. ನಾರಾಯಣ ಸ್ವಾಮಿ ಪ್ರತಿಷ್ಠಾನ, ಕೇಂದ್ರ ಸಮಿತಿ, ಬೆಂಗಳೂರು. ಧನ್ಯವಾದಗಳು.